ಏನೇನಾಗುತ್ತೆ ಒಳ್ಳೇದು ಮಾಡ್ಬಿಟ್ಟು ಹೊರಟೋದು ಅಷ್ಟೇ ಅಷ್ಟೇ ಅಷ್ಟೇ. ಸರ್ ಸಿಕ್ಕಿದ್ರು ನಂಬರಲ್ಲಿ ಬೆಂಗಳೂರವರಂತೆ. ಅವ್ರದ್ದು ಪುರೋಹಿತ ವರ್ಗ ಅಂತೆ. ತುಂಬಾ ನಮಗಿಲ್ಲಿ ನೋಡಿ ನಮ್ಮ ಧರ್ಮದ ಬಗ್ಗೆ ಅವ್ರು ಹಾಕಿರ್ತಕ್ಕಂಥ ವೇಷಭೂಷಣ ನಮಗಿನ್ನೂ ಖುಷಿ ಕೊಡ್ತು. ಅವ್ರು ನಡ್ಕೊಂಬಂದು ಹಾದಿ ಏನೋ ಒಂಥರ ಒಂದು ದೈವಾಂತ ಸಂಭೂತ ವ್ಯಕ್ತಿಗಳು ಒಂದು ಸ್ವಲ್ಪ ನಡ್ಕೊಂಬರೋದು ನೋಡೇ ನಾನು ಅವ್ರನ್ನ ಮಾತಾಡಿದೆ. ತುಂಬಾ ಖುಷಿ ಆಯಿತು. ಅಲ್ಲಿರೋವಂಥ ನಮ್ಮ ಇಲ್ಲಿರ್ತಕ್ಕಂಥ ಕೆಲವು ಸಿಕ್ಕಂಥ ನಾಗರಿಕರ ಜೊತೆ ಕೂಡ ತುಂಬ ಮಾತಾಡಿದರು. ಕೃಷ್ಣನ ಬಗ್ಗೆ ಅದೆಲ್ಲ ಹೇಳಿದಾಗ ನನಗಂತೂ ಒಂದು ಕ್ಷಣ ತುಂಬ ಖುಷಿ ಆಯಿತು. ನೋಡುವ ಅವ್ರು ಭೇಟಿ ಮಾಡೋದು ನಮ್ಮ ಇದಲ್ಲ, ಭಗವಂತ ಯಾವುದೋ ಒಂದು ರೂಪದಲ್ಲಿ ಅವ್ರು ಭೇಟಿ ಮಾಡಿಸಿದ್ದಕ್ಕೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಒಳ್ಳೇದಾಗಲಿ ಸರ್, ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು ಸರ್. ನಮ್ಮ ಕನ್ನಡಿಗರು ಹುಡುಗರು ಹೊರಟಿದ್ದಾರೆ ಸೈಕಲಲ್ಲಿ ಯಾತ್ರೆಗೆ. ಅವ್ರ ಯಾತ್ರೆ ಸಂಪೂರ್ಣವಾಗಿ ವಿಜಯ. ಇವರು ಒಬ್ಬರನ್ನೇ ಮಾಡೋದಲ್ಲ, ಇವರು ಊರನ್ನೇ ಫಾಲೋ ಮಾಡೋದಲ್ಲ, ಇವ್ರು ಮಾಡೋ ಕೆಲಸಗಳನ್ನ ಫಾಲೋ ಮಾಡಿ ಎಲ್ಲರೂ ಅದೇ ಮಾಡಬೇಕು. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಯುವ ಜನತೆ ದಯವಿಟ್ಟು ಪ್ರೇರಣೆ ತಗೊಂಡು ಮಾಡಿ. ಧನ್ಯವಾದಗಳು ಎಲ್ರಿಗೂ. ಮೊದಲೆಲ್ಲ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕಬೇಕು ಪವರ್ ಬ್ಯಾಂಕಲ್ಲಿ. ಸೊ ವೀಡಿಯೋ ಮಾಡೋದಕ್ಕಾಗಲ್ಲ. ನೆಕ್ಸ್ಟು ಮಹಾಕೂಟ ಅಂತ ಇಲ್ಲಿ ಒಂದು ಕ್ಷೇತ್ರ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಅಲ್ಲಿ ಬಿಟ್ಟು ಚಾರ್ಜ್ ಆಗಲಿ ಮತ್ತೆ ಸಿಗ್ತೀನಿ. ಒಂದು ಪವರ್ ಮಿಸ್ ಆಗಿಬಿಟ್ಟಿದೆ ನಮ್ಮ ಮಾಮಂದು. ಮುಂಗಡೆ ನೇಟ ಕಣಿತಲ್ಲ ಅದನ್ನು ಅಲ್ಲಿ ಕೇವ್ಸ್ ಹತ್ರ ಒಂದು ಅಂಗಡಿಯಲ್ಲಿ ಇಟ್ಟಿದ್ದು ಐಟಮ್ನ. ಸೊ ಅಲ್ಲೇನೋ ಮಿಸ್ ಆಗಿರ್ಬೋದು. ಇಸ್ಕೊಂಬಂದಿರೋದು ನಾವು ಮಾಡ್ಕೊಂಬಂದಿದ್ದೀವಿ ಅನ್ನೋ ಗೊತ್ತಿಲ್ಲ. ಅಲ್ಲಿ ಕೊಟ್ಟಿರಬೇಕು, ನೋಡುವ ಅಲ್ಲಿ ಹೋಗಿ ಹೋಗ್ತಾಯಿದ್ದೀನಿ. ನಮ್ಮ ಮಾಮ ಅಲ್ಲಿ ಕ್ಲಿನಿಕಲ್ಲಿ ಸ್ವಲ್ಪ ಹುಷಾರಿಲ್ಲ, ಕ್ಲಿನಿಕ್ಗೆ ಹೋದ ತುಂಬ ತೋರಿಸ್ಕೊಡುವ, ಏನೋ ಇಂಜೆಕ್ಷನ್ ಮಾಡಿಸ್ಕೊಡುವ ಅಂತ. ನಾನೇ ಹೋಗ್ತಾಯಿದ್ದೀನಿ ನೋಡ್ಕೊಂಡು ಬರುವ ಅಂತ. ಲೇಟ್ ಆಗಿಬಿಡುತ್ತೆ. ಈಗ ಅಲ್ಲಿ ಸಿಕ್ಕಿರೋ ಇಲ್ಲಿ ಕ್ಲಿನಿಕೆಲ್ಲ ಮುಗಿಸ್ಕೊಂಡು ಹೋಗ್ಬೋದು ನೋಡ್ಕೊಂಡ್ರೆ. ಸೊ ಬನ್ನಿ ನೋಡ್ಕೊಂಡು ಬರುವ. ಸಿಗಲ್ವೋ ಹಣೆ ಬ್ಯಾಟ್ರಿ, ಗ್ಲೌಸು ಎಲ್ಲ ಇತ್ತು ಅವರಲ್ಲಿ. ಏನಪ್ಪ ಸಿಕ್ಕಿರೋ ಅದೃಷ್ಟ. ಸಿಕ್ಕಂದ್ರೆ ಏನು ಮಾಡೋಕ್ಕಾಗಲ್ಲ. ನೋಡುವ ಬ್ಯಾಗ್ ಕೊಟ್ಟವಣ್ಣ, ಅದೇ ವೈಟ್ ಬ್ಯಾಗು. ಅಣ್ಣ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಫೋನ್ ನಂಬರ್ ಕೊಟ್ಟಿದ್ರೆ ನಾನು ಫೋನ್ ಮಾಡಿಬಿಡ್ತಿದ್ದೆ. ಹಾಳೆ ಅಣ್ಣ ಅಂತ ಹೇಳಿ ಕೊಟ್ಬಿಟ್ಟ ಪಾಪ ಅಣ್ಣ. ಹಂಗೆ ಒಳ್ಳೆನು ಯಾರಾದ್ರು ತೆಗೆದುಕೊಳ್ಳೋರು ಏನೋ ಗೊತ್ತಿಲ್ಲ. ಹಂಗೆ ಫೋಟೋ ದೇವ್ರ ದಯೆಯಿಂದ ಸಿಕ್ತು. ಜರ್ಕಿ ಇದು ರೈನ್ ಕೋಟು ಮತ್ತು ಚಾರ್ಜರು, ಗಾಣೆ ಬ್ಯಾಟ್ರಿ, ಗ್ಲೌಸು ಎಲ್ಲ ಅದರಲ್ಲೇ ಇದ್ದವು. ಹಂಗೆ ಸಿಕ್ತಪ್ಪ, ಅದೇ ಅದೃಷ್ಟ. ಹೊಡ್ತಾಯಿದ್ದೀವಿ. ನಾವೊಬ್ಬರೇ ಹಿಂಗೆ ಮಾಡೋದೇ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಯ್ತಲ್ಲ, ಅಲ್ಲಿ ಗ್ಲಾಸ್ ಮಾಡ್ಕೊಂಡಿದ್ದೆ. ಗ್ಲಾಸ್ ಹೆಂಗೆ ಮಾಡೋದೇ ಆಯಿತು ಹೇಗೆಲ್ಲ ಹೋಗಿ ತಲುಪ್ತೀವಿ ಅಂತ. ಇವಾಗ ಹೋಗ್ಬೇಕು. ಇದು ಮಹಾಕೂಟೇಶ್ವರ ಅಂತ ಏನೋ ದೇವಸ್ಥಾನ ಇದೆ ಅಂತಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಐಹೊಳೆ ಪಟ್ಟದಕಲ್ಲು ನೋಡ್ಕೊಂಡು ಇಲ್ಲರೂ ಸ್ಟೇ ಆಗ್ಬಿಡ್ತೀವಿ ಇವತ್ತು. ನಾಳೆ ಬನ್ನಿ ಮಾಮ ಹೋಗು. ನೋಡಿ, ಸಾಲು ಮರದ ತಿಮ್ಮಕ್ಕ ವೃಕ್ಷ ಧ್ಯಾನವನ ಬಾದಾಮಿ. ಸೊ ಅರಣ್ಯ ಇಲಾಖೆ ಕಡೆಯಿಂದ ಸಾಲು ಮರ ಖುಷಿ ಆಯ್ತು. ಈ ಥರ ಪಾರ್ಕ್ ಥರ ಮಾಡಿದೆ ಅರಣ್ಯ ಇಲಾಖೆಗಳಿಂದ. ತುಂಬಾ ಖುಷಿ ಆಯಿತು. ಹಸಿರೇ ಉಸಿರು. ಓಕೆ, ಮಹಾಕೂಟ ಅಂತ ಬರುತ್ತಂತಿಲ್ಲ ಒಂದು ದೇವಸ್ಥಾನ. ಇನ್ನೊಂದು 10 ಕಿಲೋಮೀಟ್ರನ್ನ ಇರಬೇಕು. ನೋಡುವ ಮುಂದೆ ಹೋಗಿ ನೋಡುವ. ಹಾಂ ನೋಡಿ. ಸೊ ಇವಾಗ ಇಲ್ಲಿ ಬಂದ್ವಿ. ಮಹಾಕೂಟ ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ. ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ ಸ್ನೇಹಿತರೆ. ನಮ್ಮ ಫ್ರೆಂಡ್ ಹೇಳಿದರು ಹೋಗೋ ದಾರಿಯಲ್ಲಿ ಈ ಥರ ಸಿಗುತ್ತೆ ಒಂದ್ಸಲ ನೋಡಿ ಅಂತ. ಇನ್ನು ಒಳಗಡೆ ಎಂಟ್ರಿ ಆದ್ವಿ. ಅದು ಒಳ್ಳೆ ನೇಚರಲ್ಲಿ ಬಂದಿದ್ದ ದಾರಿ ಅಂತೂ ಅದ್ಭುತವಾಗಿತ್ತು. ನೋಡೋ ದರ್ಶನಕ್ಕೆ ಹೋಗಿಲ್ಲ, ಊಟ ಟೈಮ್ ಆಗೈತಿ, ಕ್ಲೋಸ್ ಆಗುತ್ತಂತೆ. ಜರ್ನಿ ಮಾಡ್ಬಂದು ತುಂಬಾ ಮತ್ತೆ ಹಸಿವಾಗಿದೆ. ಬಟ್ ಊಟ ಮಾಡ್ತೀವಿ, ಓಕೆನಾ? ಬನ್ನಿ ಊಟ ಮಾಡೋದು. ಮಳೆ ಬಂದಿದೆ. ಸೊ ಊಟ ಅನ್ನ ಸಾಂಬಾರು ಪಲ್ಯ ಊಟ ಮಾಡ್ತಾಯಿದ್ದೀವಿ ಇಲ್ಲೇ. ಸೊ ಈ ಥರ ಇದೆ ಹೊರಾಂಗಣ. ಇಲ್ಲಿ ದೇವಸ್ಥಾನ, ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ ತೀರ್ಥಕ್ಕೆ ಹೋಗೋಣ ನೋಡಿ. ನಾವಿವಾಗ ಬಂದಿದ್ದೀವಿ ಶ್ರೀ ಕ್ಷೇತ್ರ ಮಹಾಕೂಟ ಎಂಬ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ದಕ್ಷಿಣ ಕಾಶಿಯೇ ಹೆಸರಾಗಿದೆ ದೇವಸ್ಥಾನ. ಇಲ್ಲಿ ಶ್ರಾವಣ ಮಾಸದಲ್ಲಿ ಸ್ನಾನನ ಈ ಅಂತರ್ಜಲ ಮುಖಾಂತರ ಸ್ನಾನ ಮಾಡೋಕ್ಕಂತಲೇ ವಿಶೇಷವಾಗಿ ಬರ್ತಾರೆ. ತುಂಬಾ ಸಂಭ್ರಮ ಸಡಗರದಿಂದ ಆಚರಣೆ ಕೂಡ ನಡೀತಿದೆ. ಇಲ್ಲೆಲ್ಲ ನೋಡಿ, ಇದು ದೇವರ ಮೂರ್ತಿಗೆಲ್ಲ ಥರದ್ದು ಅಲಂಕಾರ ಮಾಡಿದ್ದಾರೆ. ಶಿವನ ದೇವಸ್ಥಾನ ಇದು. ಇಲ್ಲೊಂದಿದೆ
ಇಲ್ಲೊಂದು ದೊಡ್ಡ ದೇವಸ್ಥಾನ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ಗರ್ಭಗುಡಿಗೆ ಹೋಗೋದಕ್ಕೆ ಎಲ್ರಿಗೂ ಅವಕಾಶ ಇದೆ ಅಂತೆ. ನಮ್ಗೆ ಗೊತ್ತಿರಲಿಲ್ಲ, ನಾವು ಅದಕ್ಕೆ ಇಲ್ಲೇ ನಿಂತಿದ್ದು. ಇಲ್ಲಿರೋ ಬಂದು ಒಬ್ಬರು ನಾಗರಿಕರು ಹೇಳಿದರು. ಪಾಸ್ ಆಗೋದಪ್ಪ ಸಿಕ್ಕಿರ್ತೈತಿ ಆಶೀರ್ವಾದ. ಇದು ಮಲೆ ಗುಡಿ, ಇದು ಹಾಂ ಮಲೆ ಗುಡಿ, ಇದು ಮಲೆ ಇವ ಅವ್ರು ಮಾಕುಟೇಶ. ಹಾಂ 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 ಮಲೆ ಇವ ಹಾಂ ಮಾಕಟ್ ಮಲೆ ಅಂತಾರಲ್ಲ. ಹಾಂ ಹಾಂ ನೋಡ ಇವತ್ತನ ಅಭಿಷೇಕ ಮಾಡಿ ಪೂಜೆ ಮಾಡಿ ಹೋಗಿದ್ದಾರೆ. ಗರ್ಭಗುಡಿಗೆ ಹೋಗ್ಕೊಂಡು ಅವಕಾಶ. ನೋಡಿ ಹಿಂಗಡೆಯಿಂದ ಬರ್ತಾರೆ ನೋಡಿ, ಅಲ್ಲಿಂದ ಇದು ಶಿವಲಿಂಗ ಇದೆ ಅಂತೆಲ್ಲ ಒಳಗಡೆ. ಅಣ್ಣಾರು ಬಂದ್ರು ನೋಡಿ. ಈಗ ಇವ್ನು ಹೋಗ್ತಾನೆ ಅನ್ಸುತ್ತೆ, ಹೋಗ್ತಾರೆ ನೋಡ್ಬಾ ತಡೀರಿ, ಇವ್ರು ಹೋಗ್ತಾರೆ. ನೋಡ್ರಿ ಹೋದ್ರು ನಾನೊಂದ್ಸಲ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಜಾಗ ಆರಾಮ ಇಬ್ರು ಹೋದ್ರು. ಸೊ ಒಳಗಡೆ ಶಿವಲಿಂಗ ಕಾಣತ್ತಂತೆ. ಯಾವ ಥರ ಹೋಗೋದು? ನಮಗೆ ಮೊದಲೇ ಈಜು ಬರಲ್ಲ, ಹೋಗಕ್ಕೆ ಹೆದರಿಕೆ. ಆರಾಮಾಗಿ ಹೋಗ್ಬೋದು. ಅಲ್ಲ ಅಣ್ಣ, ಇದು ಎಷ್ಟಡಿ ಐತಿ ಗಾಳಿದು? ಅಲ್ಲ ಅಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡ್ರೆ ಜಾಗ ನಿಲ್ಲಕ್ಕೆ ಮೇನ್ ಟೆಂಪಲ್ ಮಹಾಕೋಟೇಶ್ವರ ಪ್ರಸನ್ನ. ಈ ಥರ ಇದೆ. ಇದು ಕೂಡ ಏನೇನಿದ್ದಾವೆ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡುವ ಮುಂದೆ ಮಂಟಪದಲ್ಲಿ ಹೋಗೋಣ ಅಂತ ಅನ್ಕೊಂತಿದ್ದೀವಿ. ಅಲ್ಲೇ ಪ್ರಸಾದ ಆಯಿತು, ದರ್ಶನ ಆಯಿತು. ಒಂದು ಒಳ್ಳೆ ಅದ್ಭುತವಾದಂಥ ಜಾಗ ಸ್ನೇಹಿತರೆ. ಬಾದಾಮಿಗೆ ಬಂದರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಒಳ್ಳೆ ಜಾಗ ಇದೆ ಅಂತ. ನಮ್ಮ ಸ್ನೇಹಿತ ಹೇಳಿದ್ದ. ಥ್ಯಾಂಕ್ ಯು ಮಗ. ಹೋಗ್ತಾ ಇದ್ದೀವಿ ಇವಾಗ ನಂದಿಕೇಶ್ವರ, ಐಹೊಳೆ ಆ ಥರ ಹೋಗೋದು. ಮೋಡ ಆಗಿದೆ, ಮಳೆ ಬರೋ ಟೈಮ್ ಆಗಿದೆ. ವೈಫ್ ಫೀಲೇ ಇಲ್ಲಿಂದ ಪಟ್ಟದಕಲ್ಲು 14 ಕಿಲೋಮೀಟರ್ ಐತಂತೆ. ಇಲ್ಲ ಈವ್ನಿಂಗ್ ರೈಡ್ ಸಿಕ್ಕೈತೆ. ಮಳೆ ಬಂದು ಬರೋಂಗಿದ್ರೆ ಸಾಕು ನಂಗೆ ಆಗಿದೀಗ. ನಂದಿಕೇಶ್ವರ ಟೆಂಪಲ್, ಅದು ಹಿಸ್ಟಾರಿಕಲ್ ಟೆಂಪಲ್. ಹೋಗುವ. ಇನ್ನೆಲ್ಲ ಸೂರ್ಯಕಾಂತಿ ಬೆಳೆ ಕಾಣ್ತಾ ಇತ್ತು. ಕಬ್ಬು, ಆಲ್ಮೋಸ್ಟ್ ಕಬ್ಬು ನೋಡ್ತಾ ಇದ್ದೀನಿ ಇವತ್ತು. ಮೊನ್ನೆ ಅವತ್ತೆಲ್ಲ ಇದು ಜೋಳ, ಸೂರ್ಯಕಾಂತಿ, ಆಮೇಲೆ ಹೆಸರು ಕಾಳು. ಇವತ್ತು ಕಬ್ಬು ಮತ್ತು ಜೋಳ. ಆದಷ್ಟು ಕಬ್ಬು ಜಾಸ್ತಿ ನೋಡ್ತಾ ಇದ್ದೀನಿ ಇವತ್ತು. ನಾಳೆ ಇನ್ನು ಯಾವ ಬೆಳೆ ಸಿಗುತ್ತೋ ಗೊತ್ತಿಲ್ಲ, ನೋಡುವ. ಸೊ ಅಲ್ಲಿಂದ ಬಂದ್ವಿ, ಒಂದು 4 ಕಿಲೋಮೀಟರ್ನ ಬಂದ್ವಿ ಹೆಚ್ಚು ಕಡಿಮೆ. ಸೊ ಇಲ್ಲಿ ಸ್ಟಾಪ್ ಹಾಕಿದ್ವಿ. ಇದು ಹೊಸ್ದಾಗಿ ಕನ್ಸ್ಟ್ರಕ್ಷನ್ ನಡೀತೀವಿ ಅಲ್ಲಿ ರೋಡು. ಸೊ ಗೂಗಲ್ ಮ್ಯಾಪು ನನಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿಬಿಡ್ತು, ಅದಕ್ಕೆ ನಿಲ್ಲಿಸಿ ಇಲ್ಲಿ ಯಾರು ಕೇಳಿದ್ವಿ. ಹೋಗ್ರಿ, ಇಲ್ಲಿಂದ ರೈಟಿಗೆ ಹೋಗಿ ಅಲ್ಲಿ ಬಸ್ ಬರ್ತಾಯಿದ್ದಲ್ಲ ಆ ಸೈಡ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಹೋಗ್ಬೇಕು ಇವಾಗ. ಇನ್ನೊಂದು 8 ಕಿಲೋಮೀಟ್ರನ್ನ ಇದೆ ಪಟ್ಟದಕಲ್ಲು. ಹೋಗ್ಬೇಕು ಇವಾಗ, ಬನ್ನಿ ಹೋಗುವ. ಇವತ್ತು ಕೂಡ ಮಳೆ ಸಿಗಾಕೊಂಡ್ಬಿಟ್ಟಿದ್ದೀವಿ, ಇಲ್ಲಿ ಸೇರ್ಕೊಂಡಿದ್ದೀವಿ. ಇನ್ನೊಂದು ಇವತ್ತೇನಿಲ್ಲ, 5 ಕಿಲೋಮೀಟರ್ ಡೆಸ್ಟಿನೇಷನ್ ಇತ್ತು. ಅದು ಭಾರಿ ಕಾರ್ಮೋಡ, ಸಖತ್ ಮಳೆ ಇದೆ. ಇರಲಿ ಪರವಾಗಿಲ್ಲ, ಪಟ್ಟದಕಲ್ಲಿಗೆ ಹೋಗಿ ಇವತ್ತು ಸ್ಟೇ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಟೈಮ್ ಇದೆ ಇನ್ನು. ಒಳ್ಳೆ ಸಖತ್ ಜೋರ ಬರ್ತಾಯಿದೆ ಮಳೆ. ಆದಷ್ಟು ನಮಗೆ ಸಂಜೆ ನೈಟ್ ಬರ್ತಾಯಿದೆ, ಅದೇ ಸೇಫು. ಬೆಳಗ್ಗೆ ಹೊತ್ತು ಬಂದು ನಾವೇನು ಕೆಲವೊಂದು ರೀಚ್ ಮಾಡೋಕ್ಕಾಗಲ್ಲ, ಜಾಗನೂ ನೋಡೋಕ್ಕಾಗಲ್ಲ. ದಪ್ಪನಿ ನೋಡುವ. ನೋಡಿ, ಕಬ್ಬು ಫುಲ್ಲು ಹಚ್ಚ ಹಸಿರು. ನೋಡೋ ಇವತ್ತು ಇದು ಪಟ್ಟದಕಲ್ಲು ಅಲ್ಲ, ಪಟ್ಟದಕಲ್ಲು ರೀಚ್ ಆಗುತ್ತೆ. ಬಿಟ್ಟಿದೆ, ಮಳೆ ಬಿಟ್ಟಿದೆ. ಸ್ವಲ್ಪ ಸ್ಟಾರ್ಟ್ ಮಾಡೋಣ.
ಸ್ಟಾರ್ಟ್ ಮಾಡೋ ಎಲ್ಲ ಮುದ್ರಿಕೊಂಡಿವಿ. ಅಂತ ಜರ್ಕಿನ್ ಇರೋ ಒಂದು ರೈನ್ ಕೋಟ್ ತಂದಿದ್ವಿ, ವರ್ಕೌಟ್ ಆಯಿತು. ಹಾಕೊಂಡಿದ್ದೀವಿ ರೈನ್ ಕೋಟ್ನ. ಸೊ ಚೀಲದಾಗೆಲ್ಲ ಹಾಕಿ ಬ್ಯಾಗ್ನೆಲ್ಲ ಕಟ್ಕೊಂಡಿದ್ದೀವಿ. ಸೊ ಇನ್ನೊಂದು 5ರಿಂದ 6 ಕಿಲೋಮೀಟ್ರ್ ಇರಬೇಕು. ಯಾವುದದು ಆಗಿದೆ ಮಳೆ, ಪಟ್ಟದಕಲ್ಲು. ಮಳೆ ಆಲ್ಮೋಸ್ಟ್ ನಿಂತಿದೆ. ನೋಡುವ, ಎಮರ್ಜೆನ್ಸಿಗೆ ಹಾಕ್ಕೊಂಡಿದ್ದೀವಿ ರೈನ್ ಕೋಟ್ನ. ನೋಡುವ ಏನಾಗುತ್ತೆ. ಪಟ್ಟದಕಲ್ಲು ರೀಚ್ ಆದ್ವಿ. ಸ್ನ್ಯಾಕ್ಸ್ ತಿನ್ನುವ ಅಂತ ಬಂದಿದ್ದೀವಿ ಇಲ್ಲಿ. ಗಿರ್ಮಿಟ್ ತಿನ್ನಕ್ಕೆ ಬಂದಿದ್ದೀವಿ, ಚೆನ್ನಾಗಿದೆ. ಈಗ ತಾನೇ ಮಳೆ ಬಿಡ್ತಲ್ವಾ, ಇಲ್ಲಿ ಬಂದ್ವಿ. ಮುಂದ್ಗಡೆ ಒಂದು ನದಿ ಸಿಕ್ತು ನಮಗೆ. ನೀರು ಹರಿತಾ ಇದ್ದಾವೆ ಅಂದರೆ ಅಬ್ಬಾಬಾಬಾಬಾಬಾಬಾ, ಅಷ್ಟು ಜೋರಾಗಿ ಹರಿತಿದ್ದಾವೆ. ಫ್ರೆಶ್ ನೀರು, ಕೆಸರಾಗಿದ್ದಾವೆ ಫುಲ್ಲು. ಸಖತ್ತಾಗಿ ಹರಿತದ ನೀರು ಮಾತ್ರ. ನಮ್ಮ ಕೆಲ್ಲೋಡು ಥರ ನೆನಪಾಯ್ತು ನನಗೆ. ಸೇಮ್ ಅದೇ ಥರ ಹಳೆ ಬ್ರಿಡ್ಜ್ ಇದೆಯಲ್ಲ ನಮ್ಮದು, ಅದೇ ಥರ ಬ್ರಿಡ್ಜು. ಅದು ಅಫಿಷಿಯಲಾಗಿ ಚೆನ್ನಾಗಿದೆ, ಹೊಸದಾಗಿ. ನೀರು ಸಖತ್ ಜೋರಾಗಿ ಫ್ಲೋ ಆಗ್ತಾಯಿದ್ದಾವೆ. ಸೊ ಅಲ್ಲೊಂದು ಬ್ರಿಡ್ಜು ಉದ್ದಂದು ಮೊನ್ನೆ ಉದ್ದಂದು ತೋರಿಸಿದ್ನಲ್ಲ, ಅಷ್ಟೊಂದು ಉದ್ದ ಇಲ್ಲ. ಸ್ವಲ್ಪ ನಮ್ಮ ಕೆಲ್ಲೋಡು ಬ್ರಿಡ್ಜಿನ ಸ್ವಲ್ಪ ಉದ್ದ ಇದೆ. ಸಖತ್ತಿದೆ ಮಾತ್ರ. ಸೊ ಇವತ್ತು ಸ್ಟೇ ಇಲ್ಲಿ ಪಟ್ಟದಕಲ್ಲಿಂದ ಸ್ವಲ್ಪ ಮುಂದೆ ಒಂದು ಸಾಯಿಬಾಬನ ಮಂದಿರ ಸಿಕ್ಕಿದೆ. ಸೊ ಇಲ್ಲೇ ಸಾಯಿಬಾಬಂದು ಮಂದಿರ ಥರ ಇದೆ ಇಲ್ಲೊಂದು. ಸೊ ಇಲ್ಲೇ ನಮ್ಮ ಟೆಂಟ್ ಹಾಕ್ಕೊಂಡಿದ್ದೀವಿ. ಸೊ ನಮ್ಮ ಒಂದು ಐಟಮ್ಸ್ಗಳು ರೈನ್ ಕೋಟು ಅವು ಎಲ್ಲ ಹಾಕೊಂಡಿದ್ದೀವಿ. ಸೊ ನಮ್ಮ ಬಟ್ಟೆ ಎಲ್ಲ ನಿನ್ನೆ ತೊಳೆದಿದ್ದು ಒಣಗಿರಲಿಲ್ಲ, ಹಾಗಾಗಿ ಇದ್ರ ಮೇಲೆ ಹಾಕ್ಕೊಂಡಿದ್ದೀವಿ. ಸೊ ಇವತ್ತು ಇಲ್ಲೇ ಸ್ಟೇ ಚೆನ್ನಾಗಿದೆ. ಒಂಥರ ಚಾರ್ಜಿಂಗ್ ಪಾಯಿಂಟ್ ಕಡೆ ಇದೆ, ಒಂಥರ ಅಫಿಷಿಯಲ್ ಆಗಿದೆ. ಟೆನ್ಷನ್ ಇಲ್ದಂಗೆ. ನಿನ್ನೆ ಭಾಳ ಟೆನ್ಷನ್ ಆಗ್ಬಿಟ್ಟಿತ್ತು, ಅದೆಲ್ಲೋ ಏನು ಗೊತ್ತಿಲ್ಲದಲ್ಲೇ. ಇವಾಗ ಆರಾಮಾಗಿ ಇಲ್ಲಿ ಮಲ್ಕೋಬೋದು. ಇವತ್ತಿಲ್ಲೇ ಸ್ಟೇ. ಸೊ ಊಟಕ್ಕೆ ಹೋಟ್ಲಿಗೆ ಹೋಗಿ ಪಾರ್ಸಲ್ ತರುವ. ಸೊ ಸದ್ಯಕ್ಕೆಲ್ಲ ಟೆಂಟ್ ಹಾಕೊಂಡು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿವಿ. ಯಾವುದೇ ರೀತಿ ಭಯ ಇಲ್ಲ, ತುಂಬ ಚೆನ್ನಾಗಿದೆ. ಮಠ ದೇವಸ್ಥಾನದ ಇದೆ. ಬೆಳಿಗ್ಗೆ ಹೋಗುವಾಗ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಫುಲ್ ಟಯರ್ಡ್ ಆಗಿದ್ವಿ, ಡ್ರೆಸ್ ಎಲ್ಲ ಫುಲ್ ಇದಾಗಿದೆ. ಸೊ ನೋಡುವ ಮತ್ತೆ ನಮ್ಮ ಮಾತ್ರ ಯಾಕೆ. ಸೊ ಇವಾಗ ನೈಟ್ ಊಟ. ಸೊ ಊಟ ಎಲ್ಲೂ ಸಿಗ್ತಾ ಇಲ್ಲ, ಇಲ್ಲೆಲ್ಲ ತುಂಬ ಹುಡುಗರು ಕಾನವಾಡಿಲಿ. ಸೊ ಇಲ್ಲಿ ಅಣ್ಣರದು ಒಂದು ಚಿಕ್ಕ ಹೋಟ್ಲಿದೆ. ಸೊ ಇಲ್ಲಿ ಇದು ಐಹೊಳೆ ಅಲ್ವಾ, ಪಟ್ಟದಕಲ್ಲಿಂದ ಸ್ವಲ್ಪ ಮುಂದ್ಗಡೆ 1 ಕಿಲೋಮೀಟ್ರ್ ಮುಂದೆ ಚಿಕ್ಕ ಅಂಗಡಿ ಇದೆ. ಸೊ ಇಲ್ಲಿ ನಮಗೆ ಹಾಲನ್ನೆಲ್ಲ ಕಾಸು ಕೊಟ್ಟು ಉಪಚಾರ ಮಾಡ್ತಾಯಿದ್ದಾರೆ, ಅತಿಥಿ ಸತ್ಕಾರ. ಸೊ ಥ್ಯಾಂಕ್ಸ್ ಅಮ್ಮ, ತುಂಬಾ ಧನ್ಯವಾದಗಳು ನಮಗೆಲ್ಲ ಹಾಲು ಕಾಸು ಕೊಟ್ಟಿದ್ದಕ್ಕೆ. ಸೊ ಊಟ ತುಂಬ ಹುಡುಕ್ತಿ, ಇಲ್ಲೆಲ್ಲ ಕಾನವಾಡಿಗಳಲ್ಲಿ ಎಲ್ಲ ಕೇಳಿದೆ, ಬೇರೆ ಕಡೆ ಆ ಹೋಟ್ಲಲ್ಲೆಲ್ಲ ಕೇಳಿದೆ, ಎಲ್ಲೂ ಕಾಸು ಕೊಡಲಿಲ್ಲ. ಇದು ವಿಡಿಯೋ ಅಮ್ಮ, ಇವು ಎಲ್ಲ ಮೊಬೈಲಲ್ಲಿ ಬರುತ್ತೆ, ಎಲ್ಲರ ಮೊಬೈಲಲ್ಲೂ. ಇಲ್ಲಿ ಅಣ್ಣ ತುಂಬಾ ಧನ್ಯವಾದಗಳು. ಧನ್ಯವಾದ ಬೇಡ, ಅವ್ರಿಗೆ ಹಾಲು ಕೊಟ್ರೆ. ಹಾಂ ಕೊಟ್ಟಿದ್ದೀನಿ, ಕುಡಿತೀನಿ, ಒಳ್ಳೆ ಉಪ್ಪು ಕೊಟ್ರೆ. ಕೊಟ್ಟಿದ್ದೀನಿ. ಎಲ್ಲ ಬ್ರೆಡ್ ಬಿಸ್ಕೆಟ್ ಎಲ್ಲ ತಗೊಂಡೋಗಿದ್ದೀನಿ. ನೀವು ಇಲ್ಲೇ ಇರ್ರಿ. ಹಾಂ, ಇವ್ರಿಗೆ ನಮ್ಮ ಕೂಡ ಊಟಕ್ಕೆ ಕೊಡು 2 ರೊಟ್ಟಿ. ಸರಿ ಅಣ್ಣ. ನೋಡಿ ಎಲ್ಲ ನಮಗೆ ಅಣ್ಣ ಏನು ಕೊಟ್ಟರು ನಾನು ತಿಂತೀನಿ. ಇದು ಎಲ್ಲರ ಮೊಬೈಲಲ್ಲೂ ಬರುತ್ತೆ. ನಿಮ್ಮ ಅಂಗಡಿ ಹುಡ್ಕೊಂಬರ್ತಾರೆ ನೋಡಿ, ನಾಳೆಯಿಂದ ಎಲ್ಲ ಹಾಕ್ತೀನಿ ಎಲ್ಲರ ಮೊಬೈಲ್ಗೆ ಬರೋಂಗೆ. ಸೊ ಇದು ಐಹೊಳೆಯಿಂದ ಸ್ವಲ್ಪ 1 ಕಿಲೋಮೀಟ್ರ್ ಮುಂದೆ ಬೋರ್ಡ್ ಇದೆಯಲ್ಲ, ಪಟ್ಟದಕಲ್ಲಿಂದ ಸ್ವಲ್ಪ ಮುಂದೆ ಚಿಕ್ಕದ ಅಂಗಡಿ ಇದೆ, ಸಾಯಿ ಹೋಟೆಲ್ ಅಂತ. ಸೊ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಸಿಗುತ್ತಾ? ಮಧ್ಯಾಹ್ನ ಊಟ, ಸಂಜೆ ಟಿಫನ್ನು ಎಲ್ಲ ಸಿಗುತ್ತೆ. ಸೊ ಇದೆಲ್ಲರೂ ಬಂದ್ರೆ ಅಂದವೇ ಇಲ್ಲಿ ಬಂದು ವಿಸಿಟ್ ಹಾಕಿ, ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಯಾವ್ದಾದ್ರು ಇಲ್ಲಿ ಬಂದರೆ. ನನಗೆಲ್ಲ ಇವಾಗ ಅನ್ನ ಸಾಂಬಾರೆಲ್ಲ ಕೊಡ್ತಾಯಿದ್ದಾರೆ. ಇದು ಸಾಯಿ ಹೋಟೆಲ್. ಏನಮ್ಮ ಹೆಸರು ಹೋಟ್ಲ್ ಹೆಸರು? ಸಾಯಿ ಹೋಟೆಲ್. ಹೋಟೆಲ್ ಹೆಸರು ಏನು ಆಡ್ತಾರೆ ನೀವು? ಸಾಯಿ ಹೋಟೆಲ್. ಊರ ಹೆಸರು ಕಟಾಪುರ. ತಾಲೂಕು ಗುಳೇದಗುಡ್ಡ, ಜಿಲ್ಲಾ ಬಾಗಲಕೋಟೆ. ನಿಯರ್ ಇದು ಯಾವುದು, ಪಟ್ಟದಕಲ್ಲು ನಿಯರ್ 1 ಕಿಲೋಮೀಟ್ರು. ಪಟ್ಟದಕಲ್ಲಿಂದ 1 ಕಿಲೋಮೀಟ್ರ್. ಯಾರಾದರೂ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ವಿಸಿಟ್ ಆಗಿ. ನನಗೆ ರೊಟ್ಟಿನೂ ಕೂಡ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ಬಿಡ್ರಿ. ಸೊ ರೊಟ್ಟಿ ತಿಂತಾಯಿದ್ದೀನಿ. ಥ್ಯಾಂಕ್ಸ್ ಅಮ್ಮ, ತುಂಬಾ ಧನ್ಯವಾದಗಳು. ನಿಮ್ಮ ಮನಸ್ಸಿದೆಯಲ್ಲ ಕೊಡಬೇಕು ಅನ್ನೋದು ತುಂಬಾ ಖುಷಿ ಆಯಿತು ನನಗೆ. ಇಷ್ಟು ದಿನ ಬಂದವಲ್ಲ, ಒಂದು ವಾರದಿಂದ ಈ ಥರ ಯಾರು ನಮಗೆ ಇದು ಮಾಡಿರಲಿಲ್ಲ, ಹೆಲ್ಪ್ ಮಾಡಿದ್ರು. ಈ ಟೈಪ್ ಯಾರು ಮಾಡಿರಲಿಲ್ಲ.
ತುಂಬಾ ಖುಷಿ ಆಯ್ತು ನನಗೆ. ಇರ್ಲಿ ನೀನು ಯಾರೇನು ಇನ್ನೊಬ್ಬ ಮಗಪ್ಪ ಹೌದಮ್ಮ. ಅದಂತೂ ಟೈಮ್ ಆಲ್ರೆಡಿ 10 ಗಂಟೆ ಆಗಕ್ಕೆ ಬಂದಿದೆ. ಸೊ ಸಾಯಿಬಾಬನ ದೇವಸ್ಥಾನದಲ್ಲಿ ಇನ್ನೂ ಭಜನೆ ಮಾಡ್ತಾ ಇದ್ದಾರೆ. ಸೊ ನಂದೇನು ಎಡಿಟಿಂಗ್ ಇದೆ, ಎಡಿಟಿಂಗ್ ಮುಗಿದಿಲ್ಲ, ಕಣ್ಣೆಲ್ಲ ಉರಿತಾ ಇದ್ದಾವೆ. ಮಲಗಬೇಕು, ಎಡಿಟಿಂಗ್ ಯಾವ ಮಾಡಬೇಕು, ಮಲಗೋದು ಯಾವಾಗ ನಿಜವೆಲ್ಲ ಗೊತ್ತಿಲ್ಲ. ಇನ್ನೂ ಇನ್ಸ್ಟಾಕ್ಕೆ ಅಪ್ಲೋಡ್ ಮಾಡೋ ವೀಡಿಯೋಸ್ ಭಾಳ ಪೆಂಡಿಂಗ್ ಇದ್ದಾವೆ. ನೆಟ್ವರ್ಕ್ ಬೇರೆ 5G ಸಿಗ್ತಿಲ್ಲ. ಅಂದರೆ ಒಂದು ಉಪಯೋಗ ಆಗಿದೆ ಅಂದರೆ ಚಾರ್ಜಿಂಗ್ ಚೆನ್ನಾಗಿ ಸಿಕ್ಕಿದೆ. ನಿನ್ನೆ ಸಹ ನಾವು ಚಾರ್ಜಿಗೆ ಹಾಕೊಂಡು ಕೈಯೊಂದ್ವಿ ಅಂದರೆ ಹೇಳ್ಬಾರ್ದು ಬಿಡಿ. ಯಾವುದೋ ಪವರ್ ಬ್ಯಾಂಕ್ ಅಂತ ತಂದಿದ್ದೀವಿ, ಅದು ಚಾರ್ಜ್ ಬೇಗನೂ ಆಗ್ತಾಯಿಲ್ಲ, ನಮ್ಮ ಫೋನಿಗೆ ಚಾರ್ಜ್ ಬೇಗನೂ ಮಾಡ್ತಾಯಿಲ್ಲ. ಮತ್ತು ಅದು 1 ರಿಂದ 1.5 ಸತಿ ಚಾರ್ಜ್ ಮಾಡ್ತಿತ್ತು ಅಷ್ಟೇ. ನನ್ನ ಫೋನ್ 20,000 mAh ಅಂತ ಕೊಟ್ಟಿರೋದು, 4 ಸತಿ ಆಗಬೇಕು 20,000 mAh ಆದ್ರೂ ಅದು ಆಗ್ತಾಯಿರೋದು 1 ರಿಂದ 1.5 ಸತಿ ಆಗ್ತಾಯಿತ್ತು. ಅಂದರೆ ನನ್ನ ಫೋನು 5,000 mAh ಬ್ಯಾಟ್ರಿ, ಹೆಚ್ಚು ಕಡಿಮೆ ಅದು 8,000 mAh ಬ್ಯಾಟ್ರಿ ಅಷ್ಟೇ ಇರೋದು. 10,000ನೂ ಇಲ್ಲ, ಒಂದು 20,000 mAh ಅಂತ ಹೇಳ್ಕೊಟ್ಟಿದ್ದಾನೆ ಅಣ್ಣ. ಏನೋ ಗೊತ್ತಿಲ್ಲ, ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ಅಂತಂದ್ರೆ ಅಣ್ಣ ಫೋನ್ ಮಾಡಿದ್ದೀವಿ, ಗೊತ್ತಿಲ್ಲ. ನಮ್ಮ ಒಂದು ಸೈಕಲ್ ಇಲ್ಲಿ ಪಾರ್ಕ್ ಮಾಡೀವಿ, ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಈಗ ಇಲ್ಲಿ ಪಾರ್ಕ್ ಮಾಡಿದ್ದೀವಿ, ಚೈನ್ ಲಾಕು ಇಲ್ಲ ಎಲ್ಲ ಹಾಕಿ ಕ್ಲೀನಾಗೆ ಪಾರ್ಕ್ ಮಾಡಿದ್ದೀನಿ. ಮತ್ತು ನಮ್ಮ ಒಂದು ಟೆಂಟ್ ಈ ಥರ ಇದೆ, ನಮ್ಮ ಒಂದು ರೈನ್ ಕೋಟ್ ಅವು ಎಲ್ಲ ಇಲ್ಲಿ ಒಣ ಹಾಕಿದ್ದೀವಿ. ಸೊ ಆರ್ಕೇಳಿ ಗಾಳಿಗೆ ಸ್ವಲ್ಪನಾದರೂ ಇಲ್ಲಾಂದರೆ ಸ್ಮೆಲ್ ಆಗ್ಬಿಡ್ತವೆ ಅಂತ ನಮ್ಮ ಟೆಂಟ್ ಈ ಥರ ಇದೆ. ಸೊ ನಮ್ಮ ಚಾರ್ಜಿಂಗು ಇಲ್ಲಿ ಇವತ್ತು ಅರೇಂಜ್ ಆಗಿದೆ. ನಿನ್ನೆ ಅಂತೂ ಭಾಳ ಕಷ್ಟ ಆಯಿತು, ಇವತ್ತು ಪರವಾಗಿಲ್ಲ ಇಲ್ಲಿ ಅರೇಂಜ್ ಆಗಿದೆ. ಪವರ್ ಬ್ಯಾಂಕ್ ಅದು ಒಂದು ಚಾರ್ಜ್ ಹಾಕ್ಕೊಂಡಿದ್ದೀನಿ, ಆಗಿಲ್ಲ ಚಾರ್ಜು. ಇರಲಿ ಪರವಾಗಿಲ್ಲ, ಈ ಒಂದು ವೀಡಿಯೋಲಿ ಗಂಡು ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಊಟ ಇವತ್ತಿಂದು ಅಲ್ಲಿ ಹೋಟೆಲಲ್ಲಿ ಅಂದರೆ ಅಲ್ಲಿ ಊಟ ಮಾಡ್ಕೊಂಡು ಬಂದೆ. ಅಮ್ಮರು ಕೊಟ್ಟರು ಪಾಪ, ಅಮ್ಮ ಮತ್ತು ಅಜ್ಜ ಇಬ್ಬರೇ ಅಂತಿರೋದು, ಅವ್ರಿಗೂ ನಮ್ಮದು ಯಾರಿಲ್ವಂತೆ ಪಾಪ. ತುಂಬ ಒಳ್ಳೆ ಮನಸ್ಸಿಂದ ರೊಟ್ಟಿ ಅನ್ನ ಮೊಸರು, ರೊಟ್ಟಿ ಅನ್ನ ಮೊಸರು ಎಲ್ಲ ಕೊಟ್ಟರು. ನನಗಂತೂ ತುಂಬ ಹೊಟ್ಟೆ ತುಂಬಿತು, ತುಂಬಾ ಇಷ್ಟ ಆಯಿತು ನನಗೆ. ಅವ್ರು ಕೊಡೋ ಮನಸ್ಸಿದೆಯಲ್ಲ, ಏನಿದೆಯೋ ಅದರಲ್ಲೇ ಅವರೊಂದು ತುತ್ತು ಮಾಡ್ಕೊಂಡಿದ್ರು. ಅವ್ರಿಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ರು, ಅದರಲ್ಲೇ ಒಂದು ತುತ್ತು ನನಗೆ ಕೊಟ್ಟರಲ್ಲ, ನನಗೆ ತುಂಬಾ ಖುಷಿ ಆಯಿತು. ಅವರಿಗೆ ಪಾಪ ಒಳ್ಳೇದಾಗಲಿ, ರಾಮ ಒಳ್ಳೇದು ಮಾಡಲಿ ಪಾಪ. ಸೊ ಅವರು ಒಂದು ವಿಡಿಯೋ ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಅವ್ರ ಹತ್ರ ಈ ಥರ ಮೊಬೈಲು ಇಲ್ಲ, ಚಿಕ್ಕ ಮೊಬೈಲು. ಅಮ್ಮ ಯಾರಾದರೂ ಬಂದರೆ ಹಾಕ್ಕೊಡ್ತಾರೆ ತಗೊಳ್ಳಿ ಅಂತ ಇದನ್ನು ಬರ್ಕೊಡ್ತೀನಿ. ಬೆಳಗ್ಗೆ ಎಲ್ಲ ಬರ್ಕೊಡ್ಬೇಕು. ಅವ್ರು ಹೋಟ್ಲು ಬೆಳಗ್ಗೆ ತಿಂಡಿ ಕೂಡ ಮಾಡ್ತಾರಂತೆ, ಟಿಫನ್ನು ಇಡ್ಲಿ. ಸೊ ಬೆಳಗ್ಗೆ ಅಲ್ಲೇ ಹೋಗಿ ಟಿಫನ್ ಮಾಡ್ತೀವಿ. ಸೊ ಅವ್ರಿಗೆ ಇನ್ಸ್ಟಾ ಐ ಡಿ ಎಲ್ಲ ಬರ್ಕೊಟ್ಟು ಹೋಗ್ತೀನಿ. ಯಾರಾದರೂ ಬಂದರೆ, ನೀವು ಯಾರಾದರೂ ನೋಡ್ತಾ ಇದ್ದರೆ ಇಲ್ಲಿ ಸುತ್ತಮುತ್ತ ಇದೆ, ಯಾವ್ದು ಐಹೊಳೆನೋ ಯಾವುದಿದು ಪಟ್ಟದಕಲ್ಲು ಸುತ್ತಮುತ್ತ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಅವ್ರಿಗೆ ಹೋಗಿ ವೀಡಿಯೋ ತೋರಿಸಿ, ಅಮ್ಮ ಈ ಥರ ಹಾಕಿದ್ದಾರೆ ಅಂತ. ಸೊ ಅಮ್ಮ ತುಂಬಾ ಧನ್ಯವಾದಗಳು, ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಯಾರಾದರೂ ನೋಡಿದ್ರೆ ದಯವಿಟ್ಟು ತಾನೋಗಿ ತೋರಿಸಿ. ಸೊ ಈ ಒಂದು ವೀಡಿಯೋಲಿ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಸ್ಟೋರೇಜ್ ಬೇರೆ ಇಲ್ಲ, ಅಲ್ಲ ಆಫ್ ಆಗಿತ್ತು, ನಾನು ಏನೋ ಕ್ಲಿಯರ್ ಮಾಡಿ ಸ್ಟೋರೇಜ್ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವೀಡಿಯೋಲಿ ಎಂಡ್ ಆಗುತ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ. ಓಕೆ ಫ್ರೆಂಡ್ಸ್, ಬಾಯ್.